ಬರಕ್ ಶುರುವಾಗಿದೆ. ಟಿವಿಗಳಲ್ಲಿ ಸಿನಿಮಾಗಳು ಡಬ್ಬಿಂಗು ಏನ್ ಹೇಳಿದ್ರು ಎಲ್ಲ ಈ ಡಬ್ಬಿಂಗ್ ತಂದಂತ ಮಹನೀಯರು ಏನ್ ಹೇಳಿದ್ರು? ಅವ್ರ ಬಂಗಾರ ಪಾದಗಳಿಗೆ ನನ್ನ ನಮಸ್ಕಾರ. ಏನ್ ಹೇಳಿದ್ರು ಅವರು? ನಮಗೆ ಡಿಸ್ಕವರಿ ಚಾನಲ್ ನೋಡೋ ಹಕ್ಕಿಲ್ವಾ ನಮ್ಮ ಮಕ್ಕಳು? ಆಮೇಲೆ ನಮಗೆ ಈ ಸೈನ್ಸ್ ಚಾನಲ್ ನೋಡೋ ಹಕ್ಕಿಲ್ವಾ ಅಂತ ಡಂಗಳು ಮಾಡಿಬಿಟ್ಟು ತಂದುಬಿಟ್ಟು ಇವತ್ತು ಯಾವ ಟಿವಿ ಆನ್ ಮಾಡಿದ್ರೆ ಎಲ್ಲ ತಮಿಳ್ನಾಡು ಆಂಧ್ರ ಅವ್ರದ್ದು ಇವ್ರದ್ದು ಫಿಲಮ್ನ ತಂದು ತುಂಬ್ತಾ ಇದಿರಲ್ಲ. ನೀವೆಲ್ಲ ಅಪ್ಪನ ಹುಟ್ಟಿದವ್ರ, ನೀವೆಲ್ಲ ಕನ್ನಡದವ್ರು ಹುಟ್ಟಿದವ್ರ, ಕನ್ನಡ ದ್ರೋಹಿಗಳು ನೀವೆಲ್ಲ ಹುಳ ಬಿದ್ದು ಸಾಯ್ತೀರಿ, ಸರ್ವ ನಾಶ ಆಗ್ತೀರಿ. ಮುಂದಿನ ಪೀಳಿಗೆ ಮಕ್ಕಳ ಭವಿಷ್ಯಕ್ಕೆ ನೀವೆಲ್ಲ ತಣ್ಣೀರು ಎರಚಿಬಿಟ್ರಿ ನಿಮ್ಮ ತೆವಲುಗಳಿಗೋಸ್ಕರ. ಈ ಗಲಾಟೆ ಮಾಡಿದ್ದ ಎಲ್ಲರೂ ಕೂಡ ಒಬ್ಬೊಬ್ಬ 50-100 ಪಿಕ್ಚರ್ನ ಡಬ್ಬಿಂಗ್ ಇಟ್ಕೊಂಡು ಕೂತವ್ರೆ. ಅವರೇ ಮಾಡ್ತಾ ಇರೋದೆಲ್ಲ ದುಡ್ಡುಗೋಸ್ಕರ. ಕನ್ನಡನ ಇವತ್ತು ದಾರಿ ಎಳೆದು ಬಿಟ್ರು ಪಾಪ. ಹೋಯ್ತು, ನೆಕ್ಸ್ಟ್ ಪೀಳಿಗೆ ಯಾರು ದೊಡ್ಡ ಮಟ್ಟದ ಆರ್ಟಿಸ್ಟ್ ಬರಲ್ಲ. ಆಮೇಲೆ ನಮಗೆ ಪ್ರಶ್ನೆ ಕೇಳ್ತಾರೆ, ನೀನು ರೀಮೇಕ್ ಮಾಡ್ಬಿಟ್ಟೆ ನನ್ನ ಮಗನೇ ಅಂತ ಕೇಳ್ತಾರೆ. ಆ ಲೋಫರ್ಸ್ಗಳಿಗೆ ನಾನು ಹೇಳೋದು, ರೀಮೇಕ್ ಮಾಡಿದಾಗ 300 ಜನ ಕನ್ನಡಿಗರಿಗೆ ಕೆಲಸ ಕೊಟ್ಟಿದ್ದೀವಿ, ಫಿಲಮ್ ತೆಗೆದಿದ್ದೀವಿ, ಜನಕ್ಕೆ ಪಿಕ್ಚರ್ ತೋರಿಸಿದ್ದೀವಿ. ನೀವು ಮಾಡ್ತಾ ಇರೋದು 4 ಜನ ಡಬ್ಬಿಂಗ್ ಮಾಡ್ಬಿಟ್ಟು ವ್ಯಾಪಾರ ಮಾಡ್ತಿದ್ದೀರಿ. ನೀವೆಲ್ಲ ಒಂದು ಕೆಲಸ ಮಾಡಿ, ಇಷ್ಟು ಉದಾರಿ ಮನಸ್ಸಿರೋರೆಲ್ಲ ನಿಮಗೆಲ್ಲರಿಗೂ ರಿಕ್ವೆಸ್ಟ್ ಮಾಡ್ತೀನಿ, ದಯವಿಟ್ಟು ನಿಮ್ಮ ಕೆಲಸನೂ ಕೂಡ ಪರಭಾಷೆಯವ್ರಿಗೆ ಬಿಟ್ಬಿಡಿ. ಆಮೇಲೆ ಕನ್ನಡ ಸ್ಕೂಲ್ನೆಲ್ಲ ತೆಗೆದಾಕ್ಬಿಡಿ, ತಮಿಳು, ಇಂಗ್ಲೀಷು, ಮಲಯಾಳಂ ಸ್ಕೂಲ್ ಓಪನ್ ಮಾಡಿ. ಏನಕ್ಕೆ ಬೇಕು ನಿಮಗೆ? ಇದೇ ಪ್ರಶ್ನೆ ನಂದು. ಕನ್ನಡಿಗರಿಗೆ ಕರ್ನಾಟಕದಲ್ಲಿ ಕೆಲಸ ಸಿಗಬೇಕು ಅಂತ ಬಿಟ್ಬಿಡಿ. ಇನ್ಮೇಲೆ ಕನ್ನಡದ ಹೋರಾಟಗಾರರು ಯಾರು ಹೋರಾಟ ಮಾಡಬೇಡಿ, ಇನ್ಮೇಲೆ ಬಿಟ್ಬಿಡಿ, ಅವರೇ ಮಾಡ್ಕೊಂಡು. ನಿಮಗೆ ಸಿನಿಮಾ ಅಂದ್ರೆ ತಾತ್ಸಾರನ? ನಾವು ದುಡ್ಡು ಕೊಡ್ತೀವಿ ಸಿನಿಮಾ ಅಂತಿರಲ್ಲ, ನಾಳೆ ಪತ್ರಿಕೆ ಮಾರ್ತೀರಿ, ನಾಳೆ ಟಿವಿ ಮಾರ್ತೀರಿ, ನಾಳೆ ನಿಮ್ಮ ಅಪ್ಪ ಅಮ್ಮನ್ನ ಮಾರ್ತೀರಿ, ನಾಳೆ ಕನ್ನಡನ ಮಾರ್ತೀರಿ, ನಾಳೆ ಎಲ್ಲಿ ಯಾವನು ಇರೋದೇ ಇಲ್ಲ ನಿಮ್ಗೆ ಹೆಸರಳಕ್ಕೆ. ಎಷ್ಟು ಜನ ಕನ್ನಡಿಗರಿದ್ರಿ ನಿಮ್ಮ ಯೋಗ್ತಿಗೆ ನೋಡಿ ಲೆಕ್ಕ ಹಾಕಿ? 30 ಲಕ್ಷ ಜನ ಇಲ್ಲ. ನೀವು ಎಲ್ಲ ಬೇರೆಯವರೆಲ್ಲ ಬಂದು ಇಲ್ಲಿ ಕೂತಿದ್ದಾರೆ. ನೆಕ್ಸ್ಟ್ ಇಡೀ ಹಳ್ಳಿ ಪಳ್ಳಿ ಮಂಡ್ಯ ಯಾವುದೋ ಚನ್ನಪಟ್ಟಣ ಇಲ್ಲೆಲ್ಲ ಬರ್ತಾರೆ. ಆಮೇಲೆ ಹೋಗಿ ಅವ್ರು ಬೂಟ್ ನೆಕ್ಕಿ. ನಾವಂತೂ ಇರಲ್ಲ, ಅವಾಗ ಸತ್ತೋಗಿರ್ತೀವಿ ಮಾತಾಡಕ್ಕೆ.